ಇವತ್ತು ಬಹಳ ಫೇಮಸ್ ಆಗಿರುವಂತಹ ಪುತ್ತೂರಿನ ಲಕ್ಷ್ಮಿ ಮೆಟಲ್ಸ್ಗೆ ನಾನು ಬಂದಿದ್ದೇನೆ. ದೈವಕ್ಕೆ ಬೇಕಾಗಿರುವಂತಹ ಮೊಗ, ಮೂರ್ತಿ, ಕಡಸಲೆ ಹೀಗೆ ಎಲ್ಲವೂ ಕೂಡ ಲಕ್ಷ್ಮಿ ಮೆಟಲ್ಸ್ ನಲ್ಲಿ ಲಭ್ಯವಿದೆ. ಬೆಳ್ಳಿಯ ಯಾವುದೇ ಆಭರಣಗಳು ನಿಮಗೆ ಬೇಕು ಅಂತ ಇದ್ರೆ ಕ್ಲಪ್ತ ಸಮಯದಲ್ಲಿ ಮಾಡಿಕೊಡುವುದಕ್ಕೆ ಸದಾಕಾಲವು ರೆಡಿ ಇದೆ. ದೇವರ ಮೂರ್ತಿಯ ಒಂದು ಅಳತೆ ಹೇಗಿರ್ತದೆ ಅದಕ್ಕೆ ತಕ್ಕನಾಗಿ ಪ್ರಭಾವಳಿಗಳನ್ನ ಲಕ್ಷ್ಮಿ ಮೆಟಲ್ಸ್ ಕಡೆಯಿಂದ ಮಾಡಿಕೊಡ್ತಾರೆ. 100 ಗ್ರಾಮ್ಸ್ ತೂಕ ಇರತಕ್ಕಂಥ ದೀಪದಿಂದ ಪ್ರಾರಂಭವಾಗಿ 138 kg ತೂಕ ಬರತಕ್ಕಂತಹ ಅಷ್ಟು ದೊಡ್ಡ ದೀಪವು ಕೂಡ ನಮ್ಮ ಲಕ್ಷ್ಮಿ ಮೆಟಲ್ಸ್ ನಲ್ಲಿದೆ. ನಮ್ಮ ಮನೆಗೆ ಬೇಕಾಗಿರುವಂತಹ ಸ್ಟೀಲ್ನ ಎಲ್ಲ ತರಹದ ಪಾತ್ರೆಗಳು, ದೇವಸ್ಥಾನಕ್ಕೆ ಬೇಕಾಗಿರುವಂತಹ ಸ್ಟೀಲ್ ಪಾತ್ರೆಗಳು, ಬಹುಮಾನದ ರೀತಿಯಲ್ಲಿ ಕೊಡೋದಕ್ಕೆ ಬೇಕಾಗಿರುವಂತಹ ಸ್ಟೀಲಿನ ಪಾತ್ರೆಗಳು ನಿಮಗೆ ಲಕ್ಷ್ಮಿ ಮೆಟಲ್ಸ್ ನಲ್ಲಿ ಲಭ್ಯ ಇದೆ. ದೈವದ ಮೂರ್ತಿಯನ್ನ ಪ್ರತಿಷ್ಠಾಪಿಸುವುದಕ್ಕೆ ಬೇಕಾಗಿರುವಂತಹ ಪೀಠಗಳು ಕೂಡ ಬೇರೆ ಬೇರೆ ಸೈಜ್ ಗಳಲ್ಲಿ ಲಭ್ಯ ಇದೆ. ವೆಂಕಟರಮಣ ದೇವರ ಹರಿಸೇವೆಯ ಬೆತ್ತಗಳೆಲ್ಲ ಲಕ್ಷ್ಮಿ ಮೆಟಲ್ಸ್ ನಲ್ಲಿ ದೊರೆತಾ ಇದೆ. ನಮಗೆ ಬೇಕಾಗಿರುವಂತಹ ಸೈಜ್ ನಲ್ಲಿ ಲಕ್ಷ್ಮಿ ಮೆಟಲ್ಸ್ ನಲ್ಲಿ ಗಂಟೆಗಳು ಕೂಡ ಸಿಗ್ತಾ ಇದೆ. ನಿಮಗೆ ಬೇಕಾಗಿರುವಂತಹ ಫೋಟೋದ ಫ್ರೇಮ್ಗಳು ಬೆಳ್ಳಿಯಲ್ಲಿ ಕೂಡ ನಾವು ಕೊಡುವುದಕ್ಕೆ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೇವೆ. ಎಲ್ಲ ಮೊಗ, ಮೂರ್ತಿ ಹಾಗೇನೆ ದೇವರ ಬೇಕಾಗಿರುವಂತಹ ಪೂಜಾ ಸಾಮಗ್ರಿಗಳೆಲ್ಲವೂ ಶಾರದಾ ಕಾಂಪ್ಲೆಕ್ಸ್ ನಲ್ಲಿ ಇರುವಂತಹ ಲಕ್ಷ್ಮಿ ಮೆಟಲ್ಸ್ ನಲ್ಲಿ ಇದ್ರೆ, ಹೆಗ್ಡೆ ಕಾಂಪ್ಲೆಕ್ಸ್ ನಲ್ಲಿ ಇರುವಂತಹ ಈ ಒಂದು ಸಂಸ್ಥೆಯಲ್ಲಿ ಗಿಫ್ಟ್ ಐಟಮ್ಸ್ ಗಳಾಗಿರ್ಬೋದು ಅಥವಾ ಇನ್ನಿತರ ಬೆಳ್ಳಿಯ ಬೇರೆ ಬೇರೆ ವಿಭಾಗದಲ್ಲಿ ಸಿಗ್ತಕ್ಕಂಥ ಐಟಮ್ಸ್ ಗಳು ಇಲ್ಲಿ ಸಿಗುತ್ತೆ. ಕಳೆದ 35 ವರ್ಷಗಳಿಂದ ಪುತ್ತೂರಿನಲ್ಲಿ ನಮಗೆಲ್ಲ ಗೊತ್ತಿರುವಂತೆ ನಗರ ಪೊಲೀಸ್ ಠಾಣೆಯ ಎದುರು ಭಾಗ ಹಾಗೆಯೇ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಈ ಒಂದು ಸಂಸ್ಥೆ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ. ನಿಮ್ಮ ಮನೆಗೆ, ನಿಮ್ಮ ದೇವಸ್ಥಾನಕ್ಕೆ ಅಥವಾ ನಿಮ್ಮ ಊರಿನ ದೇವಸ್ಥಾನಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಬೆಳ್ಳಿ, ಕಂಚು, ತಾಮ್ರ, ಹಿತ್ತಾಳೆಯಲ್ಲಿ ಐಟಮ್ಸ್ಗಳು, ವಸ್ತುಗಳು ನಿಮಗೆ ಬೇಕು ಅಂತ ಹೇಳಿದರೆ ಅದಕ್ಕೆ ಇರತಕ್ಕಂತಹ ಏಕೈಕ ಒಂದು ಸಂಸ್ಥೆ ಅಂತ ಹೇಳಿದರೆ ಅದು ಲಕ್ಷ್ಮಿ ಮೆಟಲ್ಸ್. ಇಲ್ಲಿರ್ತಕ್ಕಂಥ ಹಲವಾರು ರೀತಿಯ ವಸ್ತುಗಳ ಬಗ್ಗೆ ಪರಿಚಯವನ್ನು ನಿಮಗೆ ನಾನು ಮಾಡಲಿಕ್ಕೆ ಬಂದಿದ್ದೇನೆ. ಹಲವಾರು ರೀತಿಯ ಕಾರ್ಯಕ್ರಮಗಳು ನಮ್ಮ ಮನೆಯಲ್ಲಿ, ನಮ್ಮ ಊರಿನಲ್ಲಿ ನಡೀತಾನೆ ಇರ್ತದೆ. ಅಂದರೆ ದೈವಿಕವಾಗಿರುವಂತಹ, ವೈದಿಕವಾಗಿರುವಂತಹ ಕಾರ್ಯಕ್ರಮಗಳು. ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ಎಲ್ಲಿ ಸಿಗುತ್ತೆ ಅಂತ ಹೇಳುವಂಥ ಆಲೋಚನೆಗಳು ನಿಮಗೆ ಇದ್ದರೆ, ಅಥವಾ ಬಹಳ ದೂರದಿಂದ ಎಲ್ಲ ಈ ರೀತಿಯ ಬೇಕಾಗಿರುವಂಥ ವಸ್ತುಗಳನ್ನು ನೀವು ತೆಗೆದುಕೊಂಡು ಈವರೆಗೆ ಬರ್ತಾ ಇದ್ರೆ, ಅಥವಾ ಇನ್ನು ಮುಂದೆ ನಡೆಯತಕ್ಕಂಥ ಕಾರ್ಯಕ್ರಮಗಳಿಗೆ ಇಲ್ಲಿಂದ ತರೋದು ಅನ್ನುವಂಥ ಯೋಚನೆ ನೀವು ಮಾಡ್ತಾ ಇದ್ರೆ, ಇವತ್ತು ಲಕ್ಷ್ಮಿ ಮೆಟಲ್ಸ್ನ ಬಗ್ಗೆ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಬಹಳ ಉಪಕಾರಿ ಆಗಲಿಕ್ಕಿದೆ. ನಮ್ಮ ತುಳುನಾಡು ಅಂತ ಹೇಳಿದ್ರೆ ಅದು ದೈವಗಳಿಗೆ ಹೆಸರಾಗಿರುವಂಥ ಪ್ರತಿಯೊಂದು ನಮ್ಮ ಆಚರಣೆಗಳಲ್ಲೂ ಕೂಡ ದೈವಕ್ಕೆ ಕೈಯನ್ನು ಮುಗಿದು ದೈವದ ಮೇಲೆ ನಂಬಿಕೆಯನ್ನು ಇರಿಸಿ ನಾವೆಲ್ಲ ಹೆಜ್ಜೆಯನ್ನು ಮುಂದಕ್ಕೆ ಇಡತಕ್ಕಂಥವರು. ಹಾಗಿರುವಾಗ ದೈವಕ್ಕೆ ಬೇಕಾಗಿರುವಂತಹ ಮೊಗ, ಮೂರ್ತಿ, ಕಡಸಲೆ ಹೀಗೆ ಎಲ್ಲವೂ ಕೂಡ ಲಕ್ಷ್ಮಿ ಮೆಟಲ್ಸ್ನಲ್ಲಿ ಲಭ್ಯವಿದೆ. ಇದರ ಜೊತೆಗೆ ಬೆಳ್ಳಿಯ ಯಾವುದೇ ಆಭರಣಗಳು ನಿಮಗೆ ಬೇಕು ಅಂತ ಇದ್ರೆ ದೇವಸ್ಥಾನಗಳಿಗೆ ಲಕ್ಷ್ಮಿ ಮೆಟಲ್ಸ್ನಲ್ಲಿ ಲಭ್ಯವಿದೆ. ನೀವು ಇಲ್ಲಿಂದ ಬಂದು ಇಲ್ಲಿರುವಂತಹ ಆಭರಣಗಳನ್ನು ಕೊಂಡೊಯ್ಯಬಹುದು, ಅಥವಾ ನಿಮಗೆ ಬೇಕಾಗಿರುವಂಥ ಬೆಳ್ಳಿಯ ಆಭರಣಗಳನ್ನು ಕೂಡ ಕ್ಲಪ್ತ ಸಮಯದಲ್ಲಿ ಮಾಡಿಕೊಡುವುದಕ್ಕೆ ಲಕ್ಷ್ಮಿ ಮೆಟಲ್ಸ್ ಎಲ್ಲ ಗ್ರಾಹಕರ ಜೊತೆಗೆ ಸದಾಕಾಲವು ರೆಡಿ ಇದೆ. ದೇವರುಗಳ ವಿಗ್ರಹಗಳು ಬೇಕು, ಅದನ್ನು ಎಲ್ಲಿಂದ ನಾವು ಕೊಂಡೊಯ್ಯೋದು ಅನ್ನೋದರ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದ್ರೆ ಅದಕ್ಕೂ ಕೂಡ ಲಕ್ಷ್ಮಿ ಮೆಟಲ್ಸ್ನಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ನೀವು ಕರೆಯನ್ನು ಮಾಡಬಹುದು ಅಥವಾ ಭೇಟಿಯನ್ನು ಕೊಟ್ಟು ಕೊಂಡೊಯ್ಯೋದಕ್ಕೆ ಅವಕಾಶಗಳಿದೆ. ಯಾವುದೇ ರೀತಿಯ ಮೂರ್ತಿಗಳು, ದೇವರುಗಳ ವಿಗ್ರಹಗಳು ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಹೇಳಿದನ್ನ ನಮ್ಮಲ್ಲಿಂದ ಕೊಂಡು ಹೋಗುವುದಕ್ಕೆ ವಿಶೇಷವಾದ ಅವಕಾಶವನ್ನ ಲಕ್ಷ್ಮಿ ಮೆಟಲ್ಸ್ ಕಲ್ಪಿಸ್ತಾ ಇದೆ. ನಾವು ಪ್ರತಿಯೊಂದು ದೇವಸ್ಥಾನಕ್ಕೆ ಹೋದಾಗ ದೇವರ ಹಿಂಭಾಗದಲ್ಲಿ ಈ ರೀತಿಯ ಪ್ರಭಾವಳಿಗಳನ್ನ ನೋಡ್ತೇವೆ. ಆದರೆ ಈ ಪ್ರಭಾವಳಿಗಳು ಎಲ್ಲಿ ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ನಿಮಗೆ ಆಲೋಚನೆಗಳಿದ್ರೆ ಅದಕ್ಕೆ ಖಂಡಿತವಾಗ್ಲೂ ನೀವು ವಿಸಿಟ್ ಮಾಡಬೇಕಾಗಿರೋದು ಪುತ್ತೂರಿನ ಲಕ್ಷ್ಮಿ ಮೆಟಲ್ಸ್ಗೆ. ದೇವರ ಮೂರ್ತಿಯ ಒಂದು ಅಳತೆ ಹೇಗಿರ್ತದೆ ಅದಕ್ಕೆ ತಕ್ಕನಾಗಿ ಪ್ರಭಾವಳಿಗಳನ್ನ ಲಕ್ಷ್ಮಿ ಮೆಟಲ್ಸ್ ಕಡೆಯಿಂದ ಮಾಡಿಕೊಡ್ತೇವೆ. ಜೊತೆಗೆ ನೀವು ಬಂದು ಅಳತೆಯನ್ನು ಕೊಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಯಾವ ದೇವಸ್ಥಾನದಿಂದ ಕರೆಯನ್ನ ಮಾಡ್ತೀರಿ, ಯಾವ ದೇವಸ್ಥಾನದಿಂದ ನಮ್ಮನ್ನ ನೀವು ಭೇಟಿ ಆಗ್ತೀರಿ, ಅಲ್ಲಿಗೆ ಬಂದು ಅಳತೆಯನ್ನು ತೆಗೆದು ದೇವರ ವಿಗ್ರಹಕ್ಕೆ ಸರಿಯಾಗಿರುವಂತಹ ಪ್ರಭಾವಳಿಗಳನ್ನ ಲಕ್ಷ್ಮಿ ಮೆಟಲ್ಸ್ ಕಡೆಯಿಂದ ಸಜ್ಜು ಮಾಡಿ ಕೊಡ್ತೇವೆ. ದೇವಸ್ಥಾನಗಳಿಗೆ ಬೇಕಾಗಿರುವಂತಹ ಎಲ್ಲ ರೀತಿಯ ಪೂಜಾ ಸಾಮಗ್ರಿಗಳು ಕೂಡ ಲಕ್ಷ್ಮಿ ಮೆಟಲ್ಸ್ ನಲ್ಲಿ ಲಭ್ಯ ಇದೆ. ನನ್ನ ಕೈಲಿ ನೋಡಿ, ಒಂದು ಕುಂಕುಮವನ್ನು ಹಾಕಿಡ್ತಕ್ಕಂತಹ ಈ ಸಣ್ಣ ಕರಡಿಗೆ ಇದೆ. ಇಷ್ಟು ಸಣ್ಣ ಕರಡಿಗೆಯಿಂದ ಪ್ರಾರಂಭವಾಗಿ ಯಾವುದೇ ರೀತಿಯ ಪೂಜಾ ಸಾಮಗ್ರಿಗಳು ನಿಮಗೆ ಬೇಕು ಅಂತ ಹೇಳಿದರೆ, ಈ ರೀತಿಯ ಶಂಖಗಳಾಗಿರ್ಬೋದು, ಸಣ್ಣ ದೀಪ ಆಗಿರ್ಬೋದು, ದೊಡ್ಡ ದೀಪ ಆಗಿರ್ಬೋದು, ಅಥವಾ ಇನ್ನಿತರ ಯಾವುದೆಲ್ಲ ನಿಮಗೆ ವಸ್ತುಗಳ ಅವಶ್ಯಕತೆಗಳು, ಪೂಜಾ ಸಾಮಗ್ರಿಯ ರೂಪದಲ್ಲಿ ಅವಶ್ಯಕತೆಗಳಿದೆಯೋ ಅದೆಲ್ಲವೂ ಕೂಡ ಲಕ್ಷ್ಮಿ ಮೆಟಲ್ಸ್ನಲ್ಲಿ ಲಭ್ಯ ಇದೆ. ನಮ್ಮ ಮನೆಯಲ್ಲಿ ದೇವರ ದೀಪವನ್ನು ಹಚ್ಚುವುದಕ್ಕೆ ಬೇಕಾಗಿರುವಂತಹ ದೀಪಗಳ ದೊಡ್ಡ ಸಂಗ್ರಹ ಲಕ್ಷ್ಮಿ ಮೆಟಲ್ಸ್ನಲ್ಲಿ ಇದೆ. ಈ ದೀಪ ನೋಡಿ, ಕೇವಲ 100 ಗ್ರಾಮ್ಸ್
ಈ ಒಂದು ತೂಕವನ್ನು ಇದೆ ಈ ದೀಪ 100 ಗ್ರಾಮ್ಸ್ ತೂಕ ಬರುತ್ತದೆ. ಈ 100 ಗ್ರಾಮ್ಸ್ ತೂಕ ಇರತಕ್ಕಂಥ ದೀಪದಿಂದ ಪ್ರಾರಂಭವಾಗಿ 138 kg ತೂಕ ಬರ್ತಕ್ಕಂತಹ ಅಷ್ಟು ದೊಡ್ಡ ದೀಪವು ಕೂಡ ನಮ್ಮ ಲಕ್ಷ್ಮಿ ಮೆಟಲ್ಸ್ನಲ್ಲಿದೆ. ಅದಕ್ಕಿಂತಲೂ ಹೆಚ್ಚಿನ ದೊಡ್ಡ ದೀಪಗಳು ನಿಮಗೆ ಬೇಕು, ಅದರ ಅವಶ್ಯಕತೆಗಳಿದೆ ಅಂತ ಹೇಳಿದರೆ ಒಂದು ಆರ್ಡರನ್ನು ಕೊಟ್ಟರೆ ಖಂಡಿತವಾಗ್ಲೂ ಲಕ್ಷ್ಮಿ ಮೆಟಲ್ಸ್ ಕಡೆಯಿಂದ ನಿಮ್ಮ ಇಷ್ಟದ ನಿಮಗೆ ಬೇಕಾಗಿರುವಂತಹ ರೀತಿಯ ದೀಪವನ್ನು ಇಲ್ಲಿಂದ ತಯಾರು ಮಾಡಿ ಕೊಡ್ತಾರೆ. ಎಷ್ಟೋ ದೀಪಗಳನ್ನು ನೋಡಿದ್ದೇನೆ, ಆದರೆ ಇಲ್ಲಿರುವಂಥ ಈ ಒಂದು ದೀಪ ಸುಮಾರು 8 ಫೀಟ್ ಹೈಟ್ ಇದೆ, 138 kg ಇದು ತೂಕ ಕೂಡ ಇದೆ. ನಮ್ಮ ಮನೆಗೆ ಬೇಕಾಗಿರುವಂತಹ ಸ್ಟೀಲ್ನ ಎಲ್ಲ ತರಹದ ಪಾತ್ರೆಗಳು, ದೇವಸ್ಥಾನಕ್ಕೆ ಬೇಕಾಗಿರುವಂತಹ ಸ್ಟೀಲ್ ಪಾತ್ರೆಗಳು, ಅಥವಾ ಯಾವುದೇ ಕಾರ್ಯಕ್ರಮಗಳಲ್ಲಿ ಬಹುಮಾನದ ರೀತಿಯಲ್ಲಿ ಕೊಡೋದಕ್ಕೆ ಬೇಕಾಗಿರುವಂತಹ ಸ್ಟೀಲಿನ ಪಾತ್ರೆಗಳು ನಿಮಗೆ ಬೇಕು ಅಂತ ಹೇಳಿದರೆ ಅದು ಕೂಡ ಲಕ್ಷ್ಮಿ ಮೆಟಲ್ಸ್ನಲ್ಲಿ ಲಭ್ಯ ಇದೆ. ಹಾಗೆಯೇ ದೇವಸ್ಥಾನಗಳಿಗೆ ನಿಮಗೆ ಬಲ್ಕ್ ಆರ್ಡರ್ಗಳಲ್ಲಿ ಪ್ಲೇಟ್ ಅಥವಾ ಗ್ಲಾಸಸ್ಗಳೆಲ್ಲ ಬೇಕು ಅಂತ ಹೇಳಿದರೆ ಅದು ಕೂಡ ನಮ್ಮ ಲಕ್ಷ್ಮಿ ಮೆಟಲ್ಸ್ ಕಡೆಯಿಂದ ನಿಮಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ಟೀಲ್ನಲ್ಲಿ ಸಿಗ್ತಕ್ಕಂಥ ಪ್ರತಿಯೊಂದು ಐಟಮ್ಸ್ಗಳನ್ನು ಕೂಡ ನಿಮಗೆ ಬೇಕಾಗಿರುವಂತಹ ರೀತಿಯಲ್ಲಿ ನಾವು ರೆಡಿ ಮಾಡಿ ಕೊಡ್ತಾ ಇದ್ದೇವೆ. ದೈವದ ಮೂರ್ತಿಯನ್ನು ಪ್ರತಿಷ್ಠಾಪಿಸುವುದಕ್ಕೆ ಬೇಕಾಗಿರುವಂತಹ ಪೀಠಗಳು ಕೂಡ ನಮ್ಮಲ್ಲಿ ಬೇರೆ ಬೇರೆ ಸೈಜ್ಗಳಲ್ಲಿ ಲಭ್ಯ ಇದೆ. ಅದಕ್ಕೂ ಕೂಡ ತಾವುಗಳು ಲಕ್ಷ್ಮಿ ಮೆಟಲ್ಸ್ಗೆ ವಿಸಿಟನ್ನು ಮಾಡಬಹುದು. ಈ ರೀತಿಯ ಪೀಠಗಳು ಬೇಕು ಅಂತ ಹೇಳಿದರೂ ಕೂಡ ಲಕ್ಷ್ಮಿ ಮೆಟಲ್ಸ್ ಕಡೆಗೆ ಬರ್ಬೋದು. ಹಾಗೆಯೇ ನಾವು ಪೂಜೆಗಳಲ್ಲಿ ಬಳಸ್ತಕ್ಕಂತಹ ಮಣೆ ಯಾವ ರೀತಿಯ ಸೈಜ್ಗಳಲ್ಲಿ ನಿಮಗೆ ಬೇಕಿದ್ರೂ ಕೂಡ ಇಲ್ಲಿಂದ ನಾವು ಕೊಡ್ತಾ ಇದ್ದೇವೆ. ಈ ರೀತಿಯ ಮನೆಗಳು ಬೇಕಿದ್ರೂ ಕೂಡ ಲಕ್ಷ್ಮಿ ಮೆಟಲ್ಸ್ ಕಡೆಗೆ ತಾವುಗಳು ಬರ್ಬೋದು. ಸಾಕಷ್ಟು ಕಡೆಗಳಲ್ಲಿ ನಡೆಸ್ತಕ್ಕಂಥ ವೆಂಕಟರಮಣ ದೇವರ ಹರಿಸೇವೆಯ ಬೆತ್ತಗಳೆಲ್ಲ ನಮ್ಮ ಈ ಪೂಜಾ ಸಾಮಗ್ರಿ ದೊರೆಯತಕ್ಕಂತಹ ಲಕ್ಷ್ಮಿ ಮೆಟಲ್ಸ್ನಲ್ಲಿ ದೊರೆಯುತ್ತಾ ಇದೆ. ಹಾಗೆಯೇ ದೈವಗಳ ಬೇರೆ ಬೇರೆ ರೀತಿಯ ಬೆತ್ತಗಳು ಕೂಡ ಈ ಒಂದು ಲಕ್ಷ್ಮಿ ಮೆಟಲ್ಸ್ನಲ್ಲಿ ನಮಗೆ ಲಭ್ಯ ಇದೆ. ನಮಗೆ ಬೇರೆ ಬೇರೆ ಸೈಜ್ಗಳಲ್ಲಿ ಬೇಕಾಗಿರುವ ಗಂಟೆಗಳ ಅವಶ್ಯಕತೆ ಇರ್ತದೆ. ದೇವಸ್ಥಾನಕ್ಕೂ ನಮಗೆ ಬೇಕಾಗಿರುವಂತಹ ಸೈಜ್ನಲ್ಲಿ ಲಕ್ಷ್ಮಿ ಮೆಟಲ್ಸ್ನಲ್ಲಿ ಗಂಟೆಗಳು ಕೂಡ ಸಿಗ್ತಾ ಇದೆ. ಹಾಗೆ ನಮ್ಮ ಜೊತೆಗೆ ಬೇರೆ ಬೇರೆ ರೀತಿಯ ಕೊಡಪಾನಗಳು ಕೂಡ ಇದೆ. ತಾಮ್ರ ಆಗಿರಬಹುದು, ಹಿತ್ತಾಳೆ ಆಗಿರಬಹುದು, ಸ್ಟೀಲ್ ಆಗಿರಬಹುದು, ಬೇರೆ ಬೇರೆ ಸೈಜ್ಗಳಲ್ಲೂ ಕೂಡ ಲಕ್ಷ್ಮಿ ಮೆಟಲ್ಸ್ನಲ್ಲಿ ಕೊಡಪಾನಗಳು ಸಿಗ್ತಾ ಇದೆ. ಅದಕ್ಕೂ ಕೂಡ ನೀವು ಬೇಕು ಅಂತ ಹೇಳಿದ್ರೆ ವಿಸಿಟ್ ಅನ್ನ ಮಾಡಬಹುದು. ಇದರ ಜೊತೆಗೆ ನಿಮಗೆ ಗಿಫ್ಟ್ ಐಟಮ್ಸ್ಗಳನ್ನು ಕೂಡ ಕೊಡೋದಕ್ಕೆ ನಮ್ಮ ಲಕ್ಷ್ಮಿ ಮೆಟಲ್ಸ್ನಲ್ಲಿ ನಿಮಗೆ ಬೇಕಾಗಿರುವಂತಹ ಫೋಟೋದ ಫ್ರೇಮ್ಗಳು ಬೆಳ್ಳಿಯಲ್ಲಿ ಕೂಡ ನಾವು ಕೊಡೋದಕ್ಕೆ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೇವೆ. ಅಥವಾ ನೀವು ಬಂದು ನಿಮಗೆ ಈ ರೀತಿಯ ಒಂದು ಫೋಟೋದ ಫ್ರೇಮನ್ನು ನಮಗೆ ಮಾಡಿಕೊಡಬೇಕು ಅಂತೇಳಿ ಆರ್ಡರನ್ನು ಕೊಟ್ಟರೆ ಅದನ್ನು ಕೂಡ ಲಕ್ಷ್ಮಿ ಮೆಟಲ್ಸ್ ಅವರು ಮಾಡಿಕೊಡ್ತಾರೆ. ಸೊ ಮತ್ತೊಂದು ನೋಡ್ಬೋದು ನಾವು ಪೀಠವನ್ನು, ಇದು ಜರ್ಮನ್ ಸಿಲ್ವರಲ್ಲಿ ಮಾಡಿರುವಂತಹ ಪೀಠ. ಇದನ್ನು ದೇವರ ಒಂದು ಮೂರ್ತಿಯನ್ನು ಇಡೋದಕ್ಕೂ ಕೂಡ ಇದನ್ನು ಸಾಕಷ್ಟು ಕಡೆಗಳಲ್ಲಿ ಬಳಸಿಕೊಳ್ತಾ ಇರ್ತಾರೆ. ತಮಗೂ ಕೂಡ ಬೇಕು ಅಂತ ಹೇಳಿದ್ರೆ ಈ ಜರ್ಮನ್ ಸಿಲ್ವರನ್ನು ಪರ್ಚೇಸನ್ನು ಮಾಡಬಹುದು. ಹಾಗೆಯೇ ನಮ್ಮ ದೇವಸ್ಥಾನಕ್ಕೆ ಅಥವಾ ನಾವು ಕುಳಿತುಕೊಳ್ಳುವಂತಹ ಪೀಠಗಳಿಗೆ ತಾಮ್ರದ ಒಂದು ಕವಚವನ್ನು ಮಾಡಬೇಕು ಅಂತ ಹೇಳಿದ್ರು ಕೂಡ ಎಲ್ಲ ವಿಭಾಗದಲ್ಲೂ ಅಳತೆಯನ್ನು ತೆಗೆದು ನಮ್ಮ ಸಂಸ್ಥೆಯ ಮುಖಾಂತರವೇ ಮಾಡಿಕೊಡತಕ್ಕಂತಹ ಸೌಲಭ್ಯಗಳನ್ನು ಕೂಡ ಲಕ್ಷ್ಮಿ ಮೆಟಲ್ಸ್ ಕಲ್ಪಿಸಿದೆ. ಹಾಗಿದ್ರೆ ಶಾರದಾ ಕಾಂಪ್ಲೆಕ್ಸ್ನಲ್ಲಿ ಎಲ್ಲ ಮೊಗ, ಮೂರ್ತಿ, ಹಾಗೆಯೇ ದೇವರ ಬೇಕಾಗಿರುವಂಥ ಪೂಜಾ ಸಾಮಗ್ರಿಗಳೆಲ್ಲವೂ ಶಾರದಾ ಕಾಂಪ್ಲೆಕ್ಸ್ನಲ್ಲಿರುವಂಥ ಲಕ್ಷ್ಮಿ ಮೆಟಲ್ಸ್ನಲ್ಲಿ ಇದ್ದರೆ, ಹೆಗ್ಡೆ ಕಾಂಪ್ಲೆಕ್ಸ್ನಲ್ಲಿರುವಂಥ ಈ ಒಂದು ಸಂಸ್ಥೆಯಲ್ಲಿ ಗಿಫ್ಟ್ ಐಟಮ್ಸ್ಗಳಾಗಿರ್ಬೋದು ಅಥವಾ ಇನ್ನಿತರ ಬೆಳ್ಳಿಯ ಬೇರೆ ಬೇರೆ ವಿಭಾಗದಲ್ಲಿ ಸಿಗ್ತಕ್ಕಂಥ ಐಟಮ್ಸ್ಗಳು ನಮಗೆ ಇಲ್ಲಿ ಸಿಗುತ್ತೆ. ಹಾಗೆಯೇ ಕಳೆದ 35 ವರ್ಷಗಳಿಂದ ಈ ಒಂದು ಲಕ್ಷ್ಮಿ ಮೆಟಲ್ಸ್ ಸಂಸ್ಥೆಯನ್ನು ನಡೆಸಿಕೊಂಡು ಬೇರೆ ಬೇರೆ ಕಡೆಗಳಿಂದ ಬರುವಂಥ ಪ್ರತಿಯೊಬ್ಬರು ಕೂಡ ಗ್ರಾಹಕರು ಅಂತ ಇಲ್ಲಿ ಯೋಚನೆಯನ್ನು ಮಾಡ್ತಿರಲ್ಲ. ಇಲ್ಲಿ ಬರುವಂಥ ಪ್ರತಿಯೊಬ್ಬರು ಕೂಡ ಭಕ್ತಾಭಿಮಾನಿಗಳ ರೀತಿಯಲ್ಲೇ ಬರುವಾಗ ನಮಗೆ ಏನೋ ಒಂದು ವಸ್ತುಗಳು ಬೇಕು ಅಂತ ಹೇಳಿ ಲಕ್ಷ್ಮಿ ಮೆಟಲ್ಸ್ಗೆ ಬರ್ತೇವೆ. ಆದರೆ ಇಲ್ಲಿಂದ ಒಂದು ದೇವರ ಒಂದು ಮೂರ್ತಿಯನ್ನು, ವಿಗ್ರಹವನ್ನು ತೆಗೆದುಕೊಂಡು ಹೋದಾಗ ಭಕ್ತಿಯಲ್ಲೇ ಹೆಜ್ಜೆಯನ್ನು ಇಡುವಂಥದ್ದನ್ನು ನಾನು ಗಮನಿಸ್ತಾ ಇದ್ದೆ. ಅಣ್ಣಿ ಪೂಜಾರಿ ಹಾಗೆಯೇ ಲೀಲಾವತಿ ಪೂಜಾರಿ ಅವರು. ಸೊ ಅವರು ಕೂಡ ಈ ಸಂದರ್ಭದಲ್ಲಿ ನಮ್ಮ ವಿಡಿಯೋದ ಮೂಲಕ ಧನ್ಯವಾದವನ್ನು ಸಮರ್ಪಣೆ ಮಾಡಿಕೊಳ್ತಾ, ಎಲ್ಲ ಗ್ರಾಹಕರು ಬನ್ನಿ ಲಕ್ಷ್ಮಿ ಮೆಟಲ್ಸ್ ಮೂಲಕ ನಿಮ್ಮ ಮುಂದಿನ ಎಲ್ಲ ಯೋಜನೆಗಳಿಗೆ ಬೇಕಾಗಿರುವಂತಹ ವಸ್ತುಗಳನ್ನು ಇಲ್ಲಿಂದ ಕೊಂಡೋಗಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು.